ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ ಅಂಡರ್ ನೆಟ್ ಪೇಮೆಂಟ್ ಮೆಥಡ್. ನೆಟ್ ಪೇಮೆಂಟ್ ಮೆಥಡಲ್ಲಿ ಪಿ ಸಿನ ಕ್ಯಾಲ್ಕುಲೇಟ್ ಮಾಡಬೇಕು. ರಾಜ್ ಲಿಮಿಟೆಡ್ ಆ್ಯಂಡ್ ಕುಮಾರ್ ಲಿಮಿಟೆಡ್. ಫಸ್ಟ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್ ನಂಬರ್ ಆಫ್ ಓಲ್ಡ್ ಇಕ್ವಿಟಿ ಶೇರ್ಸ್. ಓಲ್ಡ್ ಇಕ್ವಿಟಿ ಶೇರ್ಸ್ನ ಫೈಂಡ್ ಔಟ್ ಮಾಡಬೇಕು. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ವ್ಯಾಲ್ಯೂ ಪರ್ ಶೇರ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಇರೋದು 15 lakhs ಆ್ಯಂಡ್ ವ್ಯಾಲ್ಯೂ ಪರ್ ಶೇರ್ ಇರೋದು 10. ಸೊ 1,15,000 ಇಸ್ ದ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ಈಕ್ವಿಟಿ ಶೇರ್ ಮತ್ತು ಕ್ಯಾಶಲ್ಲಿ ಅವ್ರು ಪಿ ಸಿನ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮಾಡಬೇಕಾದಾಗ ನಂಬರ್ ಆಫ್ ಓಲ್ಡ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಓಲ್ಡ್ ಈಕ್ವಿಟಿ ಶೇರ್ಸ್ ಎಷ್ಟಿದೆ? 1,50,000. How many shares they are getting in the new company? 6 shares. For how many shares? For every 5 shares. For every 5 shares they are getting 6 shares in the new company. ನಿಮ್ಮ ಹತ್ರ 5 ಶೇರ್ ಇತ್ತು ಅಂದರೆ 6 ಶೇರ್ನ ರಿಸೀವ್ ಮಾಡ್ತೀರಾ. 10 ಶೇರ್ ಇತ್ತು ಅಂದರೆ 12 ಶೇರ್ನ ರಿಸೀವ್ ಮಾಡ್ತೀರಾ. ಇಂಟು 10. ದ ಫೇಸ್ ವ್ಯಾಲ್ಯೂ ಇಸ್ 10 rupees. ಸಿಂಪ್ಲಿಫೈ ಮಾಡಿದ್ರೆ ಇಷ್ಟ ಆಗುತ್ತೆ. ಆ್ಯಂಡ್ ಇವನ್ ದೇ ಆರ್ ಮೇಕಿಂಗ್ ದ ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಕ್ಯಾಶ್ ಇಸ್ 10,000. ಆ್ಯಡ್ ಮಾಡ್ಕೊಳ್ಳಿ. ಇನ್ ದ ಸೇಮ್ ವೇ ದಟ್ ಈಸ್ ಫಾರ್ ಕುಮಾರ್ ಲಿಮಿಟೆಡ್. ಕುಮಾರ್ ಲಿಮಿಟೆಡ್ಗೂ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ 3,90,000 ಇಸ್ ದ ಈಕ್ವಿಟಿ ಕ್ಯಾಪಿಟಲ್ ಆಫ್ ಕುಮಾರ್ ಲಿಮಿಟೆಡ್ ಆ್ಯಂಡ್ ವ್ಯಾಲ್ಯೂ ಪರ್ ಶೇರ್ ಇಸ್ 10. ಸೊ 39,000 shares. ಈಕ್ವಿಟಿ ಶೇರ್ ಕ್ಯಾಪಿಟಲ್ 39,000 ಇಂಟು, ಸೊ ಫಾರ್ ಎವ್ರಿ 3 shares they are getting only the 1 share ಇಂಟು 10. ಸೊ ಕ್ಯಾಶ್ ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನು ಡಿಸ್ಚಾರ್ಜ್ ಮಾಡಿ. ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಕುಮಾರ್ ಲಿಮಿಟೆಡ್ಗೆ ಎಷ್ಟು, ರಾಮ್ ಲಿಮಿಟೆಡ್ಗೆ ಎಷ್ಟು ಕ್ಯಾಶ್. ರಾಮ್ ಲಿಮಿಟೆಡ್ಗೆ ಎಷ್ಟು ಪೇ ಮಾಡ್ತಿದ್ದಾರೆ? ಕುಮಾರ್ ಲಿಮಿಟೆಡ್ಗೆ. ಸೊ ಟೋಟಲ್ ದಿಸ್ ಇಸ್ ದ ಪರ್ಚೇಸ್ ಕನ್ಸಿಡರೇಷನ್. ದೆನ್ ledger accounts in the books of liquidating company. Which are the two liquidating companies? Raj Limited and Kumar Limited. So from asset side we have to transfer all the assets except profit and loss account, that is to be transferred to realization account. Then from liability side 8% debentures, this is long term liability. Development rebate reserve, this is statutory reserve. Creditors and bank overdraft are the current liabilities. So these are the liabilities to be transferred. Then purchasing company. Which is the purchasing company? Rajkumar Limited. That is purchase consideration. So purchase consideration na consider ಮಾಡ್ಕೊಳ್ಳಿ. ದೆನ್ ಸೊ ಇದಿಷ್ಟನ್ನ ಟ್ರಾನ್ಸ್ಫರ್ ಮಾಡಿ ದೆನ್ ವಿ ಹ್ಯಾವ್ ಟು ಟೋಟಲ್ ಮಾಡಬೇಕಾಗತ್ತೆ. ಯಾವ ಕಡೆ ಜಾಸ್ತಿ ಬರುತ್ತೆ, ಯಾವ ಕಡೆ ಕಡಿಮೆ ಬರುತ್ತೆ ನೋಡಿ. ಸೊ ದೀಸ್ ಟು ಆರ್ ದ ಬ್ಯಾಲೆನ್ಸಿಂಗ್ ಫಿಗರ್ಸ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಏನಿದೆ, ದೀಸ್ ಟು ಆರ್ ದ ಬ್ಯಾಲೆನ್ಸಿಂಗ್ ಫಿಗರ್ಸ್. ಅವೆರಡು ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ಸ್. ಸೊ ರಾಜ್ ಲಿಮಿಟೆಡ್ಗೆ ಪ್ರಾಫಿಟ್ ಇದೆ, ಕುಮಾರ್ ಲಿಮಿಟೆಡ್ಗೆ ಲಾಸ್ ಇದೆ. ಸೊ ಆಫ್ಟರ್ ದಟ್ ನೆಕ್ಸ್ಟ್ ವಿ ಹ್ಯಾವ್ ಟು ಪ್ರಿಪೇರ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್. ಪರ್ಚೇಸಿಂಗ್ ಕಂಪನಿ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಪ್ರಿಪೇರ್ ಮಾಡಬೇಕಾದಾಗ ಫಸ್ಟ್ ರಾಜ್ಕುಮಾರ್ ಲಿಮಿಟೆಡ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ದಿಸ್ ಇಸ್ ರಿಯಲೈಸೇಷನ್ ಅಕೌಂಟ್. ಸೊ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ಬೈ ರಾಜ್ಕುಮಾರ್ ಲಿಮಿಟೆಡ್ ಅಕೌಂಟ್. ರಾಜ್ಕುಮಾರ್ ಲಿಮಿಟೆಡ್ ಅಕೌಂಟಲ್ಲಿ ಟು ರಿಯಲೈಸೇಷನ್ ಅಕೌಂಟ್. ಸೊ ಕ್ರೆಡಿಟ್ ಸೈಡ್ ವಿ ಹ್ಯಾವ್ ಟು ಕನ್ಸಿಡರ್ ಹೌ ದೇ ಆರ್ ಡಿಸ್ಚಾರ್ಜಿಂಗ್ ದ ಪಿ ಸಿ. ಹೌ ದೇ ಆರ್ ಡಿಸ್ಚಾರ್ಜಿಂಗ್ ಇನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಶ್ ದೇ ಆರ್ ಡಿಸ್ಚಾರ್ಜಿಂಗ್ ದ ಪಿ ಸಿ. ಸೇಮ್ ಕನ್ಸಿಡರ್ ಮಾಡ್ಕೊಳ್ಳಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಕ್ಯಾಶ್. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. By balance brought down, this is the share capital given in the balance sheet. Share premium, general reserve and profit and loss account. These are the items from the balance sheet. And again asset side also we have profit and loss account. So what are the things we have under the liability side, that is to be transferred to credit side, and what we have under the debit side, that is to be transferred to debit side of the so that respective account. Then so in realization account ಅಲ್ಲಿ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಏನಾಗುತ್ತೆ, ಬೈ ರಿಯಲೈಸೇಷನ್ ಅಕೌಂಟ್. ಯಾವ ಕಂಪನಿದು? ರಾಜ್ ಲಿಮಿಟೆಡ್ದು. ದೆನ್ ಕುಮಾರ್ ಲಿಮಿಟೆಡ್ ಏನಾಗಿದೆ, ಲಾಸ್ ಇದೆ, ದಟ್ ಈಸ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಟು ರಿಯಲೈಸೇಷನ್ ಅಕೌಂಟ್. ದೆನ್ ಇನ್ ರಾಜ್ಕುಮಾರ್ ಲಿಮಿಟೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಟು ಈಕ್ವಿಟಿ ಶೇರ್ಸ್ ಇನ್ ರಾಜ್ ಲಿಮಿಟೆಡ್ ಅಕೌಂಟ್. ಎಷ್ಟಿದೆಯೋ ಅದನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಆಸ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ದೆನ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇದೆಲ್ಲ, ಫಸ್ಟ್ ಅದನ್ನು ಬ್ರಾಡ್ ಡೌನ್ ಮಾಡ್ಕೊಳ್ಳಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ದೆನ್ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿದೆ, ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್. ದೆನ್ ರಾಜ್ಕುಮಾರ್ ಲಿಮಿಟೆಡ್ ಅಕೌಂಟಲ್ಲಿ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟಲ್ಲಿ ಟು ರಾಜ್ಕುಮಾರ್ ಲಿಮಿಟೆಡ್ ಅಕೌಂಟ್. ದೆನ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಲ್ಲಿ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಲ್ಲಿ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಈ ಅಕೌಂಟ್ ಟ್ಯಾಲಿ ಆಯಿತು ಅಂದರೆ ನೀವು ಮಾಡಿರೋ ಪ್ರಾಬ್ಲಮ್ಮು ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ಇಸ್ ಡಿಬೆಂಚರ್ ಕ್ಯಾಲ್ಕುಲೇಷನ್ ನೋಡಿ. ಸೊ ಇಲ್ಲಿ ಡಿಬೆಂಚರ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವಾಟ್ ಈಸ್ ದ ನ್ಯೂ ಅಮೌಂಟ್ ಆಫ್ ಡಿಬೆಂಚರ್ಸ್? ಫಸ್ಟ್
ರಾಜ್ ಲಿಮಿಟೆಡ್ ಓಲ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ 8%, ಡಿಬೆಂಚರ್ಸ್ ಇನ್ ರುಪೀಸ್. ಇದು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ. ದಿಸ್ ಇಸ್ ಗಿವನ್ ಇನ್ ದ ಬ್ಯಾಲೆನ್ಸ್ ಶೀಟ್, ದಟ್ ಇಸ್ 3,50,000. ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ರುಪೀಸಲ್ಲಿ. ಡಿಬೆಂಚರ್ ಕ್ಯಾಪಿಟಲ್ ಇಂಟು ಓಲ್ಡ್ ರೇಟ್ ಆಫ್ ಇಂಟ್ರೆಸ್ಟ್. ದಿಸ್ ಇಸ್ ಓಲ್ಡ್ ಇಂಟ್ರೆಸ್ಟ್ ಅಮೌಂಟ್, ದಟ್ ಇಸ್ 28,000. ಸೊ ವಾಟ್ ಈಸ್ ದ ನ್ಯೂ ರೇಟ್ ಆಫ್ ಇಂಟ್ರೆಸ್ಟ್? 7%. ಈ 7%ಗೂ ನಾವು ಎಷ್ಟು ಇಂಟ್ರೆಸ್ಟ್ನ ರಿಸೀವ್ ಮಾಡಬೇಕು? 28,000ನ ರಿಸೀವ್ ಮಾಡಬೇಕು. ಅಂದರೆ ಎಷ್ಟು ಅಮೌಂಟ್ ಇದ್ದರೆ, ಸೊ 28,000ನ ರಿಸೀವ್ ಮಾಡ್ತೀರಿ. 7%ಗೆ ರಿಸೀವ್ ಮಾಡಬೇಕಾಗಿರೋ ಅಮೌಂಟು 28,000. ದೆನ್ ವಾಟ್ ಈಸ್ ಫಾರ್ 100%? 100% ಡಿಬೆಂಚರ್ ಅಮೌಂಟ್ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 28,000 ಇಂಟು 100 ಡಿವೈಡೆಡ್ ಬೈ 7, 4 lakh. ದಿಸ್ ಇಸ್ ದ ನ್ಯೂ ಡಿಬೆಂಚರ್ಸ್. ನೋಡಿ, 4 lakh ಇಂಟು 7% ಎಷ್ಟಾಗುತ್ತೆ? 28,000. ಅಂದರೆ 3,50,000 ಇದ್ದಾಗ 8% ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. 28,000 ಇಂಟ್ರೆಸ್ಟ್ ರಿಸೀವ್ ಮಾಡ್ತೀರಾ. ಅದೇ 7% ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ ಡಿಬೆಂಚರ್ಸ್ ಕ್ಯಾಪಿಟಲ್ ಜಾಸ್ತಿ ಆಗುತ್ತೆ. ಡಿಬೆಂಚರ್ಸ್ ಎಷ್ಟಾಗುತ್ತೆ? 4 lakh. ದ ಇಂಟ್ರೆಸ್ಟ್ ಅಮೌಂಟ್ ವಿಲ್ ರಿಮೈನ್ ಸೇಮ್. ದ ಸೇಮ್ ಟೈಪ್ ಆಫ್ ಕ್ಯಾಲ್ಕುಲೇಷನ್ ಫಾರ್ ಕುಮಾರ್ ಲಿಮಿಟೆಡ್. ಓಲ್ಡ್ ರೇಟ್ ಆಫ್ ಇಂಟ್ರೆಸ್ಟ್, old debenture amount is 70,000, old interest is 5,600. New rate of interest ಎಷ್ಟಿದೆ? 7%. ಇಂಟ್ರೆಸ್ಟ್ 5,600 ರಿಸೀವ್ ಮಾಡಬೇಕು, ಬಟ್ ನಮಗೆ ಡಿಬೆಂಚರ್ ಕ್ಯಾಪಿಟಲ್ ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ. 7%ಗೆ ನಾವು ರಿಸೀವ್ ಮಾಡಬೇಕಾಗಿರೋ ಇಂಟ್ರೆಸ್ಟ್ ಎಷ್ಟು? 5,600. ದೆನ್ ವಾಟ್ ಈಸ್ 100%? 100%ಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಎಷ್ಟಾಗುತ್ತೆ? 80,000 is the new debenture. 80,000 into 7%, we will get same 5,600. Then opening entries in the books of Rajkumar Limited. ಸೊ ಇದರಲ್ಲಿ 3 ಎಂಟ್ರೀಸ್, ಟೋಟಲಿ 5 ಎಂಟ್ರೀಸ್ ಬರುತ್ತೆ ನಿಮಗೆ. ಫಸ್ಟ್, ಬಿಸ್ನೆಸ್ ಪರ್ಚೇಸ್ ಅಕೌಂಟ್. ಇದು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಎಟ್ ಟು what is due? Purchase consideration. To whom it is due? To liquidating companies. Which are 2 liquidating companies? Raj Limited and Kumar Limited are the 2 liquidating companies. Then assets ಇಲ್ಲಿ ಯಾವುದು ರಿಯಲೈಸ್ ಆಗ್ತಿಲ್ಲ, ಸೊ ಎಲ್ಲ ಆ್ಯಸ್ ಇಟ್ ಈಸ್ ಆಗಿ ತೊಗೊಳ್ಳಿ. ಒಂದು ಗುಡ್ ವಿಲ್ ಬಿಟ್ಟು, ಯಾಕಂದರೆ ಪರ್ಚೇಸ್ ಮೆಥಡಲ್ಲಿ ನಿಮಗೆ ಬ್ಯಾಲೆನ್ಸಿಂಗ್ ಫಿಗರ್ ಗುಡ್ ವಿಲ್ ಆಗೋದ್ರಿಂದ ಎಕ್ಸೆಪ್ಟ್ ಗುಡ್ ವಿಲ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಆಲ್ ದ ಅಸೆಟ್ಸ್. ನೀವು ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಎಲ್ಲನೂ ಟ್ರಾನ್ಸ್ಫರ್ ಮಾಡಿದರೆ ಇನ್ಕ್ಲೂಡಿಂಗ್ ಗುಡ್ ವಿಲ್. ಯಾಕಪ್ಪ ಅಂದರೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಿಮಗೆ ಗುಡ್ ವಿಲ್ಲು ರಿಯಲೈಸ್ಡ್ ವ್ಯಾಲ್ಯೂ ಇತ್ತು, ಅಂದರೆ ನ್ಯೂ ವ್ಯಾಲ್ಯೂ ಇತ್ತು. ಸೊ ಹಾಗಾಗಿ ಗುಡ್ ವಿಲ್ನ ಟ್ರಾನ್ಸ್ಫರ್ ಮಾಡಿದ್ರಿ. ಬಟ್ ಇಲ್ಲಿ ಗುಡ್ ವಿಲ್ಲು ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ? ಗುಡ್ ವಿಲ್ನ ಸ್ಕಿಪ್ ಮಾಡ್ತೀವಿ. ಸೊ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಬೇಕಾಗಿರೋದು, ಗುಡ್ ವಿಲ್ ಬುಕ್ ವ್ಯಾಲ್ಯೂನೇ ಇತ್ತು ಅಂದರೆ ಓಪನಿಂಗ್ ಎಂಟ್ರೀಸ್ಗೆ ಸ್ಕಿಪ್ ಮಾಡಿ. ಗುಡ್ ವಿಲ್ ಏನಾದರೂ ನ್ಯೂ ವ್ಯಾಲ್ಯೂ ಇತ್ತು ಅಂದರೆ ಓಪನಿಂಗ್ ಎಂಟ್ರೀಸ್ಗೆ ನ್ಯೂ ವ್ಯಾಲ್ಯೂ ಏನಿದೆಯೋ ಅದನ್ನು ಟ್ರಾನ್ಸ್ಫರ್ ಮಾಡಿ ಮತ್ತು ಬ್ಯಾಲೆನ್ಸಿಂಗ್ ಫಿಗರ್ ನೋಡಿಕೊಂಡು ಮಾಡ್ಕೊಳ್ಳೋದಕ್ಕಾಗುತ್ತೆ. ಇಲ್ಲಿ ನಮಗೆ ರಿಯಲೈಸ್ಡ್ ವ್ಯಾಲ್ಯೂ ಇಲ್ಲ, ಬರೀ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂ ಇರೋದ್ರಿಂದ ನಾನು ಗುಡ್ ವಿಲ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಗುಡ್ ವಿಲ್ ಆಮೇಲೆ ಅದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರುತ್ತೆ. ಸೊ ಅದು ಬಿಟ್ಟು ಇನ್ನೆಲ್ಲನೂ ಟ್ರಾನ್ಸ್ಫರ್ ಮಾಡಿ. ಫ್ರೀ ಹೋಲ್ಡ್ ಪ್ರಾಪರ್ಟಿ 2 ಕಂಪನಿದು ಆ್ಯಡ್ ಆಗಿದೆ. ಮಿಷನರಿ, ಸ್ಟಾಕ್, ಡೆಟಾರ್ಸ್ ಆ್ಯಂಡ್ ಬ್ಯಾಂಕ್ ಎಲ್ಲನೂ 2 ಕಂಪನಿದು ಆ್ಯಡ್ ಮಾಡಿ ಕನ್ಸಿಡರ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ. ಸೊ ಎಕ್ಸೆಪ್ಟ್ ಗುಡ್ ವಿಲ್ನ ಬಿಟ್ಟು ಕನ್ಸಿಡರ್ ಮಾಡ್ಕೊಬೇಕಾಗತ್ತೆ. ಸೊ ಆನ್ ದ ನೆಕ್ಸ್ಟ್ ಥಿಂಗ್, ನೆಕ್ಸ್ಟ್ 8% ಡಿಬೆಂಚರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಲ್ಲ ಅಮೌಂಟು, ನ್ಯೂ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡಬೇಕು. ನ್ಯೂ ಡಿಬೆಂಚರ್ಸ್ ಎಷ್ಟಿದೆ? 4,80,000. ಓಪನಿಂಗ್ ಎಂಟ್ರೀಸ್ಗೆ ನಾವು ಯಾವತ್ತಿದ್ರೂ ರಿಯಲೈಸ್ಡ್ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೊತೀವಿ. ಸೊ ಕ್ರೆಡಿಟರ್ಸ್ ಏನು ರಿಯಲೈಸ್ಡ್ ವ್ಯಾಲ್ಯೂ ಕೊಟ್ಟಿಲ್ಲ, ಆ್ಯಸ್ ಇಟ್ ಈಸ್ ಆಗಿ ತೊಗೊಳ್ಳಿ. ಬ್ಯಾಂಕ್ ಓವರ್ ಡ್ರಾಫ್ಟ್ ಆ್ಯಸ್ ಇಟ್ ಈಸ್ ಆಗಿ ತೊಗೊಳ್ಳಿ. ಅಲಾಂಗ್ ವಿತ್ ದಿಸ್ ಬಿಸ್ನೆಸ್ ಪರ್ಚೇಸ್ನ ಕನ್ಸಿಡರ್ ಮಾಡಿ. ಸೊ ಟೋಟಲ್ ಮಾಡಿದಾಗ ನಿಮಗೆ ಕ್ರೆಡಿಟ್ ಜಾಸ್ತಿ ಬರುತ್ತೆ, ಸೊ ಡೆಬಿಟ್ ಸೈಡು ಕಡಿಮೆ ಬರುತ್ತೆ. ಸೊ ಹಾಗಾಗಿ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ಗುಡ್ ವಿಲ್. ಪರ್ಚೇಸ್ ಮೆಥಡಲ್ಲಿ ಡೆಬಿಟ್ ಸೈಡ್ ಆದರೆ ಗುಡ್ ವಿಲ್, ಕ್ರೆಡಿಟ್ ಸೈಡ್ ಆದರೆ ಕ್ಯಾಪಿಟಲ್ ರಿಸರ್ವ್. ಮರ್ಜರ್ ಮೆಥಡಲ್ಲಿ ನಿಮಗೆ ಎರಡೂ ಕಡೆನೂ ಜನರಲ್ ರಿಸರ್ವ್ ಅಂತ ಬ್ಯಾಲೆನ್ಸ್ ಮಾಡ್ತೀರಾ. ಡೆಬಿಟ್ ಆದರೂ ಆಗಿರ್ಬೋದು, ಕ್ರೆಡಿಟ್ ಆಗಿರ್ಬೋದು, ಜನರಲ್ ರಿಸರ್ವ್ ಅಂತ ಬ್ಯಾಲೆನ್ಸ್ ಮಾಡ್ತೀರಾ. ದೆನ್ ಡಿಸ್ಚಾರ್ಜ್ ಆಫ್ ಪರ್ಚೇಸ್ ಕನ್ಸಿಡರೇಷನ್. ಯಾರಿಗೆ ಡಿಸ್ಚಾರ್ಜ್ ಮಾಡ್ತಿರೋದು? ದಟ್ ವಿ ಆರ್ ಡಿಸ್ಚಾರ್ಜಿಂಗ್ ಟು ರಾಜ್ ಲಿಮಿಟೆಡ್ ಆ್ಯಂಡ್ ಕುಮಾರ್ ಲಿಮಿಟೆಡ್. ಹೌ ವಿ ಆರ್ ಡಿಸ್ಚಾರ್ಜಿಂಗ್ ದ ಪರ್ಚೇಸ್ ಕನ್ಸಿಡರೇಷನ್? in the form of equity share capital and cash. equity shares, so calculate ಮಾಡ್ಕೊಂಡಿದ್ರಲ್ವಾ, equity shares 18 lakh and 1,30,000, cash is 10,000 and 5,000. ಅದನ್ನು ಕನ್ಸಿಡರ್ ಮಾಡ್ತೀರಾ. then what is the old rate of interest? 8%. what is the new rate of interest on debentures? 7%. that is 8% is converted to 7% debentures. total is 4,80,000. along with this we have to consider, we have to pass separate journal entry for the ಸ್ಟ್ಯಾಟ್ಯುಟರಿ ರಿಸರ್ವ್ಗೆ ಸಪ್ರೇಟ್ ಎಂಟ್ರಿ ಮಾಡಬೇಕಾಗುತ್ತೆ. ದಟ್ ಈಸ್ ಅಮಾಲ್ಗಮೇಷನ್ ಅಡ್ಜಸ್ಟ್ಮೆಂಟ್ ಅಕೌಂಟ್ ಡೆಟ್ ಆರ್ ಟು ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್. ಯಾವುದಿದ್ರೆ ಅದನ್ನು ಕನ್ಸಿಡರ್ ಮಾಡಬೇಕು. ದಿಸ್ ಇಸ್ ಟೋಟಲ್ ಆಫ್ ಟೂ ಕಂಪನೀಸ್ ದ ಟೋಟಲ್ ಮಾಡ್ಕೊಂಡಾಗ ಇಷ್ಟು ಅಮೌಂಟು ಬರುತ್ತೆ. ಸೊ ದಿಸ್ ಇಸ್ ಸ್ಟ್ಯಾಟ್ಯುಟರಿ ರಿಸರ್ವ್ನ ಇನ್ಕಾರ್ಪೊರೇಟ್ ಮಾಡ್ತಿರೋದು. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ದ
ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದಾಗ ನೀವು ಕನ್ಸಿಡರ್ ಮಾಡಬೇಕಾದ್ರೆ ಓಪನಿಂಗ್ ಎಂಟ್ರೀಸ್ನ ಮಾತ್ರ ಕನ್ಸಿಡರ್ ಮಾಡ್ತೀರಾ. ದಟ್ ಟು ಸೆಕೆಂಡ್, ತರ್ಡ್, ಫೋರ್ತ್, ಫಸ್ಟ್ ಎಂಟ್ರಿ ಬಿಟ್ಬಿಡಿ, ಸೆಕೆಂಡ್, ತರ್ಡ್, ಫೋರ್ತ್, ಫಿಫ್ತ್ ಆ ರಿಮೈನಿಂಗ್ ಎಂಟ್ರೀಸ್ ಏನಿರುತ್ತೋ ಅದನ್ನು ನೋಡಿ. ಸೊ ಥರ್ಡ್ ಎಂಟ್ರಿಯಲ್ಲಿ ಈಕ್ವಿಟಿ ಕ್ಯಾಪಿಟಲ್ ಇದೆ, ಟೋಟಲ್ ಆಫ್ ಈಕ್ವಿಟಿ ಕ್ಯಾಪಿಟಲ್. ಲಾಸ್ಟ್ ಎಂಟ್ರಿಯಲ್ಲಿ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್, ಇದು ಟೋಟಲ್ ಆಫ್ ಡೆವಲಪ್ಮೆಂಟ್ ರಿಬೇಟ್ ರಿಸರ್ವ್. ದೆನ್ ವಾಟ್ ಇಸ್ ದ ನ್ಯೂ ರೇಟ್ ಆಫ್ ಡಿಬೆಂಚರ್ಸ್? 7% ಡಿಬೆಂಚರ್ಸ್, ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ರೆಡಿಟರ್ಸ್ ಆ್ಯಂಡ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಇವೆರಡು ಸೆಕೆಂಡ್ ಜರ್ನಲ್ ಎಂಟ್ರಿಯಲ್ಲಿ ಇದೆ ನಿಮಗೆ. ಸೊ ನಮ್ಗೆ ಸೆಕೆಂಡ್ ಎಂಟ್ರಿಯಲ್ಲಿ 8 ಇದೆ, ಬಟ್ ನಾವು ಅದನ್ನು ಎಷ್ಟು ಕನ್ವರ್ಟ್ ಮಾಡಿದ್ದೀವಿ? ಫೋರ್ತ್ ಎಂಟ್ರಿಯಲ್ಲಿ 7%ಗೆ ಕನ್ವರ್ಟ್ ಮಾಡಿದ್ದೀವಿ. ದೆನ್ ಸೆಕೆಂಡ್ ಎಂಟ್ರಿಯಲ್ಲಿ ಏನೇನು ಅಸೆಟ್ಸ್ ಇದೆಯೋ ಎಲ್ಲನೂ ಕನ್ಸಿಡರ್ ಮಾಡ್ಕೊಳ್ಳಿ. ದೆನ್ ಡೆಟಾರ್ಸ್, ಸೊ ಕ್ಯಾಶ್ ಆರ್ ಬ್ಯಾಂಕ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅದನ್ನು ಇನ್ನರ್ ಕಾಲಮಲ್ಲಿ ತೊಗೊಳ್ಳಿ, ಬಿಕಾಸ್ ಇನ್ ದ ಥರ್ಡ್ ಎಂಟ್ರಿ ವಿ ಹ್ಯಾವ್ ಸೊ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ, ಸೊ ಅದನ್ನು ಮೈನಸ್ ಮಾಡಬೇಕಾಗತ್ತೆ. ಸೊ ನಮಗೆ ಸೆಕೆಂಡ್ ಎಂಟ್ರಿಯಲ್ಲಿ ಬ್ಯಾಂಕ್ ಬ್ಯಾಲೆನ್ಸು ಡೆಬಿಟ್ ಇದೆ, ಬಟ್ ಥರ್ಡ್ ಎಂಟ್ರಿಲಿ ದಟ್ ವಿ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ನಿಮಗೆ ರೂಲ್ಸ್ ಗೊತ್ತಿದೆ, ಮೈನಸ್ ಕ್ರೆಡಿಟ್ ಬ್ಯಾಲೆನ್ಸ್ನ ಮೈನಸ್ ಮಾಡಿ, ಸೊ ಪಾಸಿಟಿವೇ ಬರುತ್ತೆ. ನೆಗೆಟಿವ್ ಬಂತು ಅಂದರೆ ಅಗೇನ್ ಈ ಬ್ಯಾಂಕ್ ಓವರ್ ಡ್ರಾಫ್ಟಿಗೆ ಆ್ಯಡ್ ಆಗುತ್ತೆ. Along with this, we have to consider amalgamation adjustment account, because this is the new asset create ಆಗಿರೋದ್ರಿಂದ journal entries ಅಲ್ಲಿ that is to be considered in the balance sheet ಅಲ್ಲಿ ಕನ್ಸಿಡರ್ ಮಾಡ್ತೀವಿ. this is ಡೆಬಿಟ್ ಬ್ಯಾಲೆನ್ಸ್ ಆಗಿರೋದ್ರಿಂದ ಅಸೆಟ್ ಸೈಡಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ.